इदं मेदं कल्पितत्वान्न सत्यम् रज्जो दृष्टव्यालवत् स्वप्नवच्छ इत्थं दृश्यं साधु इत्याव्यपोह्य ज्ञेय पश्चात् एकभावस्ततयोर्यः ततस्तु तौ लक्षणया सुलक्षौ तयोः अखण्ड एकरसत्वसिद्धये नालं जहत्यान तथा जहत्याम् किन्तु भयार्तात्मिकयैव भाव्यम् ततस्तु तौ लक्षणया सुलक्षौ तयोरखण्डैकरसत्वसिद्धये नालं जहत्यान तथा जहत्याम् किन्तु भयार्तात्मिकयैव भाव्यम् ततः तु तौ लक्षणया सुलक्षौ ತತಃ ಅಸ್ತು ತೌ ಅಂತ ಹೇಳ್ತಾರೆ ಅವರು. ಆದುದರಿಂದ ಅಂದ್ರೆ ಏನು ಆದುದರಿಂದ ಅಂತಂದ್ರೆ, ಸೊ ಎರಡು ರೀತಿಯಾಗಿರ್ತಕ್ಕಂತಹ ವಿಕಲ್ಪವನ್ನ ಅಥವಾ ಕಲ್ಪಿಸಲ್ಪಟ್ಟಿರ್ತಕ್ಕಂತಹ ಮಾಯಾಶಕ್ತಿ ಏಕನಾಗಿರುವಂತವನನ್ನ ಅನಂತವಾಗಿ ಕಾಣುವಂತೆ ಮಾಡುವಂತಹದ್ದು, ಮತ್ತೆ ಇಲ್ಲಿ ಉಪಾಧಿಯನ್ನ ನಾನು ಅನ್ಕೊಂಡಿರ್ತಕ್ಕಂತಹದ್ದು, ವ್ಯಷ್ಟಿಯಲ್ಲಿರುವಂತಹ ಅಜ್ಞಾನ, ಸಮಷ್ಟಿಯಲ್ಲಿರ್ತಕ್ಕಂತಹ ಮಾಯಾಶಕ್ತಿ, ಈ ಎರಡೂ ಅಜ್ಞಾನದಿಂದ ಕಲ್ಪಿಸಲ್ಪಟ್ಟಿರ್ತಕ್ಕಂಥದ್ದು, ಮಾಯದಿಂದ ಕಲ್ಪಿಸಲ್ಪಟ್ಟಿರ್ತಕ್ಕಂಥದ್ದು. ಅದಕ್ಕೆ ಅವರು ಎರಡು ಎಕ್ಸಾಂಪಲ್ ಕೊಟ್ಟರು. ರಜ್ಜು ದುಷ್ಟ ವ್ಯಾಲವತ್ತು, ವ್ಯಾಲ ಅಂತಂದ್ರೆ ಒಲ್ಕದಲ್ಲಿರ್ತಕ್ಕಂಥದ್ದು, ಹಾವು ಅಂತ. ಹೇಗೆ ಹಗ್ಗದಲ್ಲಿ ಹಾವಾಗಿ ಕಾಣುತ್ತೋ, ಸ್ವಪ್ನ ಸತ್ಯವಾಗಿ ಕಾಣುತ್ತೋ. ಯಾಕೆ ಅಂತಂದ್ರೆ ಅದು ಮಂದ ಬೆಳಕಿನಿಂದ ಅಂತ. ಅಲ್ಲಿ ಭ್ರಮೆಗೆ ಅಂತ ಬರಿಬಾರದು. ಮಂದ ಬೆಳಕಿರುವುದರಿಂದ ಹಗ್ಗ ಹಾವಾಗಿ ಕಾಣುತ್ತೆ. ಹಾಗೆ ಶುಕ್ತಿಕ ರಜತ ಕಪ್ಪೆ ಚಿಪ್ಪು ಬೆಳ್ಳಗೆ ಕಾಣೋದಕ್ಕೆ ಅಲ್ಲಿ ಏನು ಭ್ರಮೆ ಇಲ್ಲ. ಅಲ್ಲಿ ಕೂಡ ಸೂರ್ಯನ ಕಿರಣ ಹೆಚ್ಚು ಪ್ರಖರವಾಗಿ ಆ ಒಂದು ವಸ್ತು ರಿಫ್ಲೆಕ್ಟ್ ಮಾಡೋದರಿಂದ ಆ ಕಪ್ಪೆ ಚಿಪ್ನಲ್ಲಿ ಒಂದು ಭಾಗ ಶಾರ್ಪ್ ಆಗಿರೋದರಿಂದ, ಅದು ವೈಟ್ ಆಗಿರೋದರಿಂದ ಅದ್ರ ಮೇಲೆ ಕಿರಣ ಬಿದ್ದಾಗ ಅದು ನ್ಯಾಚುರಲ್ ಆಗಿ ಹೆಚ್ಚು ಪ್ರಕಾಶಿಸಲ್ಪಡುತ್ತೆ. ಅಲ್ಲೇನು ಭ್ರಮೆ ಇಲ್ಲ, ಅಲ್ಲಿ ದೋಷ ಇದೆ. ಅಲ್ಲಿ ಎರಡು ಕಡೆಗೆ ದೃಷ್ಟಿ ದೋಷ. ಆ ಭ್ರಮೆ ಯಾವಾಗಂತಂದ್ರ, ಭ್ರಮೆ ಶಬ್ದವನ್ನ ನಾವು ಉಪಯೋಗಿಸ್ಬೇಕಂತಂದ್ರೆ ನಮಗ್ ಉಪಯೋಗಿಸ್ಬೇಕು. ಯಾಕಂತಂದ್ರೆ ನಮಗಿರೋ ಜ್ಞಾನದಲ್ಲೇನೆ ತಪ್ಪನ್ನ ಸರಿ ಅಂತ ಅನ್ಕೊಳ್ತೀವಲ್ವಾ, ಅದು ಭ್ರಮ ಅಂತ. ಮನಸ್ಸಿನಲ್ಲಿ ಅಥವಾ ಬುದ್ಧಿಯಲ್ಲಿ ಆಗುವಂತಹದ್ದು ತಪ್ಪಿದೆಯಲ್ಲ, ಅದಕ್ಕೆ ಭ್ರಮೆ ಅಂತ ಉಪಯೋಗಿಸ್ಬೇಕು. ಅಲ್ಲಿ ಹೊರಗಡೆಗೆ ದೃಷ್ಟಿ ದೋಷ, ಹಗ್ಗ ಸರಿಯಾಗಿ ಕಾಣದೇ ಇರೋದ್ರಿಂದ ಹಾವಾಗಿ ಕಾಣ್ತಾ ಇದೆ, ಅದು ಮಂದ ಬೆಳಕಿನ ದೋಷ. ಕಪ್ಪೆ ಚಿಪ್ಪು ಬೆಳ್ಳೆ ಕಾಣ್ತಕ್ಕಂಥದ್ದು ದೂರದಲ್ಲಿರೋದ್ರಿಂದ ನಮಗೆ ಸರಿಯಾಗಿ ನೋಡಕ್ಕಾಗದೇ ಇರೋದ್ರಿಂದ ಅದು ಕೂಡ ದೃಷ್ಟಿ ದೋಷದಿಂದ ಕಾಣಿಸ್ತದೆ. ದೃಷ್ಟಿ ದೋಷ ಅಂತಂದ್ರೆ ನಮ್ದು ಕಣ್ಣಿನ ದೋಷ ಅಲ್ಲ, ವಸ್ತುವನ್ನ ಗ್ರಹಿಸಲಿಕ್ಕೆ ಆಗದೇ ಇರತಕ್ಕಂಥದ್ದು. ಇದು ವಾಸ್ತವಿಕವಾಗಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ, ಎಲ್ಲರಿಗೂ ಕೂಡ ಅನುಭವ ಆಗ್ತಕ್ಕಂಥದ್ದು, ಸಾರ್ವತ್ರಿಕ ಸತ್ಯ ಅಂತ ಕರೀತಾರೆ. ಈ ಏನು ಭ್ರಮೆ ಕರಿತೀವಲ್ವಾ, ಈ ಭ್ರಮೆ ಅಂತಕ್ಕಂಥದ್ದು ಯಾರು ಹೇಳ್ತಾರಂತಂದ್ರೆ ಅದನ್ನ ಜ್ಞಾನಿಗಳು ಹೇಳ್ತಾರ. ಹೆಂಗ ಹಗ್ಗನ್ನ ಹಾವಾಗಿ ಕಲ್ಪಿಸ್ಕೊಳ್ತಾರೋ, ಮಂದ ಬೆಳಕಲ್ಲಿ ಇರ್ತಕ್ಕಂಥವ್ರು ಸರ್ವರು ಎಲ್ಲರೂ ಕೂಡ ಅದೇ ರೀತಿಯಾಗಿ
ಎಲ್ಲಾ ಸಾಮಾನ್ಯ ಜನರು ತಮ್ಮ ಮನಸ್ಸಿನಿಂದ ಯಾವ ಜಗತ್ತನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೋ ಅದನ್ನ ಸತ್ಯ ಅಂತ ಅನ್ಕೊಳ್ತಾರೆ. ಅದು ಜ್ಞಾನಿಯಾಗಿರ್ತಕ್ಕಂಥವನಿಗೆ ಗೊತ್ತಾಗತ್ತೆ ಇವರು ಎಂತ ಭ್ರಮೆಯಲ್ಲಿದ್ದಾರೆ. ಜ್ಞಾನಿಯ ದೃಷ್ಟಿಯಿಂದ ನಾವು ಭ್ರಮಾತ್ಮಕವಾದ ಜಗತ್ತಿನಲ್ಲಿ ಇದ್ದೇವೆ ಅಂತ ಗೊತ್ತಾಗತ್ತೆ. ಅವನು ಪದ ಪ್ರಯೋಗ ಮಾಡ್ತಾನ, ಭ್ರಮೆಯಿಂದ ಕಾಣಿಸ್ತಾ ಇದೆ ಅಂತ. ಈ ವಿಷಯವನ್ನ ವಾಕ್ಯ ಮಹಾವಾಕ್ಯ ಯಾವುದು ತತ್ತು ತೊಮ್ಮಂತ ತತ್ವಮಸಿ ಮಹಾವಾಕ್ಯ ಇದೆಯೋ ಅಥವಾ ಅಹಂ ಬ್ರಹ್ಮ ಅಸ್ಮಿ ಅನ್ನುವಂತಹ ವಾಕ್ಯ ಇದೆಯೋ, ಈ ವಾಕ್ಯಗಳಲ್ಲಿ ಹೇಗೆ ನಾವು ಸಾಮಾನ್ಯವಾಗಿ ವಾಕ್ಯಗಳನ್ನ ಅರ್ಥೈಸಿಕೊಳ್ಳುವಾಗ ಸಾಮಾನ್ಯವಾದ ಪದ ಬಳಕೆಯಲ್ಲಿ ಹೇಗೆ ಅದು ವಿರುದ್ಧವಾಗಿದ್ದರೂ ಕೂಡ ಸಹಜವಾಗಿ ತಿಳ್ಕೊಳ್ತೀವಿ, ಹಾಗೆ ಇಲ್ಲಿ ತತ್ ಅನ್ನುವಂಥದ್ರಲ್ಲಿ ಮತ್ತೆ ತೊಮ್ ಅನ್ನುವಂಥದ್ರಲ್ಲಿ ಇರುವಂತಹ ವ್ಯತ್ಯಾಸವನ್ನ ತೆಗಿಲಿಕ್ಕೋಸ್ಕರ ಸಲುವಾಗಿ ಇಲ್ಲಿ ಅವರು ತತಃ ಅಸ್ತುತೌ ಲಕ್ಷಣಯ ಸುಲಕ್ಷೌ ಅಂದ್ರೆ ಈ ಲಕ್ಷಣ ಅಂತಕ್ಕಂತಹ ಒಂದು ಟೆಕ್ನಿಕಲ್ ಒಂದು ವರ್ಡ್ ಅನ್ನ, ಈ ಟೆಕ್ನಿಕಲ್ ವರ್ಡ್ ಇಂದ ಮಾಡ್ಬೇಕಂದ್ರೆ ಇದನ್ನ ಇನ್ನೊಂದು ರೀತಿಯಾಗಿ ಹೇಳ್ತಾರೆ, ಭಾಗತ್ಯಾಗ ಲಕ್ಷಣ ಅಂತ ಕರೀತೀರ. ಈ ಭಾಗತ್ಯಾಗ ಲಕ್ಷಣದಿಂದ ತತ್ತು ಮತ್ತೆ ತೊಮ್ಮಲ್ಲಿ ಇರ್ತಕ್ಕಂತಹ ದೋಷವನ್ನ ನಾವು ತೆಗೆದು ಬಿಟ್ರೆ ಅಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ವಸ್ತು ಇದೆ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಇದಕ್ಕೆ ಏನಂತಕ್ಕಾದ್ರು ಅಂತಂದ್ರೆ ತಯೋರ್ ಅಖಂಡ ಏಕ ರಸತ್ವ ಸಿದ್ಧೆ, ಆ ಲಕ್ಷಣದಿಂದ ಭಾಗತ್ಯಾಗ ಲಕ್ಷಣದಿಂದ ತೆಗೆದ್ಬಿಟ್ಟು ಅಂತಂದ್ರೆ ಅವಾಗ ತೊಮ್ಮು ಮತ್ತು ತತ್ ಅಂತಕ್ಕಂಥದ್ದು ಒಂದೇ ಆಗಿರ್ತಕ್ಕಂಥದ್ದು, ಏಕವಾಗಿರ್ತಕ್ಕಂಥದ್ದು, ಅಖಂಡವಾಗಿರ್ತಕ್ಕಂಥದ್ದು ಮತ್ತೆ ರಸವಾಗಿರ್ತಕ್ಕಂಥದ್ದು ನಮಗೆ ಸಿದ್ಧಿಸ್ತದೆ. ಹಾಗಾಗಿ ಇದನ್ನ ನಾಲಂ ಜಹತ್ಯ ನ ತಥಾ ಅಜಹತ್ಯ, ಜಹತಿ ಅಥವಾ ಜಹತ್ಯ ಅಜಹತ್ಯ ಅಂತ ಈ ಶಬ್ದಗಳು, ಜಹತ್ ಲಕ್ಷಣ ಅಜಹತ್ ಲಕ್ಷಣ ಅಂತ ಎರಡು ಲಕ್ಷಣಗಳು. ಜಹತ್ ಮತ್ತು ಅಜಹತ್, ಈ ಜಹತ್ತು ಮತ್ತೆ ಅಜಹತ್ ಲಕ್ಷಣಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಏನಂತಂದ್ರೆ ಜಹತ್ ಲಕ್ಷಣ, ತತ್ ಅಂದ್ರೆ ಯಾವುದನ್ನ ಅದು ತಂತುವಲ್ವಾ, ಅದು ಅಂತ ಹೇಳುವಾಗ ಅದನ್ನ ಹೆಂಗ ಅರ್ಥ ಮಾಡ್ಕೋಬೇಕು ಅಂತ ಅನ್ನೋದನ್ನ ಈಗ ಒಂದು ಸಂಸ್ಕೃತದ ವಾಕ್ಯವನ್ನ ತಗೊಂಡು ಎಕ್ಸಾಂಪಲ್ ಕೊಡ್ತಾರೆ. ಸಾರ್ವತ್ರಿಕವಾಗಿರ್ತಕ್ಕಂಥ ಎಕ್ಸಾಂಪಲ್ ನೋಡೋಣ. ಅಂದ್ರೆ ಎಲ್ಲಾ ಬೇರೆ ಬೇರೆ ಗ್ರಂಥಗಳಲ್ಲಿ ಯಾವುದನ್ನ ಕೋಟ್ ಮಾಡಿದ್ದಾರೋ ಅವರು ಅದನ್ನ ನೋಡೋಣ. ಇನ್ನು ಆಮೇಲೆ ನಮಗೆ ತೂಚಿದ್ದನ್ನ ನಾವು ಇನ್ನೊಂದು ರೀತಿಯಿಂದ ನಾವು ನೋಡ್ಲಿಕ್ಕೂ ಕೂಡ ಪ್ರಯತ್ನ ಮಾಡೋಣ. ಈಗ ಒಂದು ದೂರದಲ್ಲಿ ಒಂದು ನದಿ ಪಕ್ಕದಲ್ಲಿ ಒಂದು ಗ್ರಾಮ ಇದೆ. ಆ ನದಿ ಪಕ್ಕದಲ್ಲಿ ಇರ್ತಕ್ಕಂಥದ್ದು ನಮಗೆ ದೂರದಿಂದ ನೋಡಿದಾಗ ನದಿಯಲ್ಲಿ ಗ್ರಾಮ ಇದೆ, ಗಂಗೆ ನದಿಯಲ್ಲಿ ಗ್ರಾಮ ಇದೆ ಅಂತ ಶಬ್ದ ಪ್ರಯೋಗ ಮಾಡ್ತೀವಿ. ಯಾವುದಾದ್ರೂ ಒಂದು ದೂರದಲ್ಲಿರ್ತಕ್ಕಂತಹದ್ದು ಅದನ್ನ ಹೇಳುವಾಗ ಗಂಗೆಯಲ್ಲಿ ನದಿ ಇದು ಗ್ರಾಮ ಇದೆ ಅಂತ ಹೇಳ್ತೀವಿ ನಾವು. ಗಂಗೆಯಲ್ಲಿ ಗ್ರಾಮ ಇದೆ ಅಥವಾ ನದಿಯಲ್ಲಿ ಗ್ರಾಮ ಇದೆ ಅಂತ ಹೇಳಿದ್ರೆ ಅದು ರೂಢನಾಮ ಅಂತ ಕರಿತೀವಿ. ಅಂದ್ರೆ ಸಹಜವಾಗಿ ಎಲ್ಲರೂ ಮಾತಾಡಿಕೊಂಡು ಬಂದಿರತಕ್ಕಂತ ರೂಢನಾಮ. ಅದನ್ನ ವಿಚಾರ ಮಾಡಿದ್ವಿ ಅಂತಂದ್ರೆ ನೀರಲ್ಲಿ ಊರಿರ್ಲಿಕ್ಕೆ ಸಾಧ್ಯನಾ? ಊರಿರಕ್ ಸಾಧ್ಯ ಇಲ್ಲ. ಆದ್ರೆ ನದಿ ಪಕ್ಕದಲ್ಲಿ ಆ ಗ್ರಾಮ ಇರೋದ್ರಿಂದ ಮತ್ತೆ ನದಿ ಬಹಳ ದೊಡ್ಡದು ವಿಸ್ತಾರವಾಗಿರೋದ್ರಿಂದ
ದೂರದಿಂದ ನೋಡುವಾಗ ಏನ್ ಕಾಣಿಸ್ತದೆ ಅಂತಂದ್ರೆ ನದಿಯಲ್ಲಿ ಗ್ರಾಮ ಇದೆ ಅಂತ ಕಾಣಿಸ್ತದೆ. ಹಾಗಾಗಿ ನದಿಯಲ್ಲಿ ಗ್ರಾಮ ಇದೆ ಅಂತ ಶಬ್ದ ಪ್ರಯೋಗ ಮಾಡ್ತೀವಿ. ಅದ್ರ ಹತ್ರಕ್ಕೆ ಹೋದಾಗ ಗೊತ್ತಾಗುತ್ತೆ ನದಿಯಲ್ಲಿ ಇಲ್ಲ, ನದಿ ಪಕ್ಕದಲ್ಲಿ ಇದೆ ಅಂತ. ಈಗ ಈ ಶಬ್ದಗಳು ನಮಗೆ ಅಷ್ಟು ಪ್ರಸ್ತುತ ಅಲ್ಲ, ಆದ್ರೆ ಈಗೊಂದು ಸಾರ್ವತ್ರಿಕವಾಗಿರ್ತಕ್ಕಂಥ ನಾವು ಕಾಮನ್ ಆಗಿ ಎಲ್ಲರೂ ಮಾತಾಡತಕ್ಕಂಥದ್ದು ನೋಡ್ರಿ. ಈಗ ಈ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕ್ರಿಕೆಟ್ ಆಟ ನಡೆಯುವಾಗ ಸಾಮಾನ್ಯವಾಗಿ ಈ ಭಾರತ ಮತ್ತೆ ನ್ಯೂಜಿಲ್ಯಾಂಡ್ ಮ್ಯಾಚ್ ನಡೀತಾ ಇದೆ ಅಂತಂದಾಗ ಆಗ ಫೈನಲ್ ಅಲ್ಲಿ ನ್ಯೂಜಿಲ್ಯಾಂಡ್ ಗೆದ್ದಿ ಅಂತ ಹೇಳ್ತೀವಿ, ನ್ಯೂಜಿಲ್ಯಾಂಡ್ ವಿನ್ ಆಯ್ತು ಅಂತ ಹೇಳ್ತೀವಿ. ನೋಡಿ, ಈ ನ್ಯೂಜಿಲ್ಯಾಂಡ್ ವಿನ್ ಆಯ್ತು ಅಂತ ಹೇಳೋದಾಗ್ಲಿ, ಅಥವಾ ಇಂಡಿಯಾ ವಿನ್ ಆಯ್ತು ಅಂತ ಹೇಳೋದಾಗ್ಲಿ, ಅಥವಾ ಇಂಡಿಯಾ ಸೋಲು ಅಂತ ಹೇಳೋದಾಗ್ಲಿ, ನ್ಯೂಜಿಲ್ಯಾಂಡ್ ಸೋಲ್ ಅಂತ ಹೇಳೋದಾಗ್ಲಿ, ಇದು ನಮಗೆ ಏನು ಕನ್ಫ್ಯೂಸ್ ಆಗೋದಿಲ್ಲ. ಆದ್ರೆ ವಿಚಾರ ಮಾಡಿದ್ರೆ ನ್ಯೂಜಿಲ್ಯಾಂಡ್ ಅಂತಕ್ಕಂತಹದ್ದು, ಇಂಡಿಯಾ ಅಂತಕ್ಕಂಥದ್ದು ದೇಶ ಕ್ರಿಕೆಟ್ ಆಡೋದಿಲ್ಲ. ನ್ಯೂಜಿಲ್ಯಾಂಡ್ ಅಲ್ಲಿ ಇರ್ತಕ್ಕಂತಹ ಸಿಟಿಜನ್ ಯಾರು ಕ್ರಿಕೆಟ್ ಪ್ಲೇಯರ್ ಇದಾರೋ ಅವ್ರು ಆಡೋದ ಆಟ. ಭಾರತದಲ್ಲಿ ಕೂಡ ಅಷ್ಟೇನೆ, ಇಂಡಿಯಾದಲ್ಲಿ ಕೂಡ ಅಷ್ಟೇನೆ. ಇಂಡಿಯನ್ಸ್ ಯಾರು ಕ್ರಿಕೆಟ್ ಪ್ಲೇಯರ್ ಇದಾರೋ ಆ ಪ್ಲೇಯರ್ ಆಡ್ತಾರ. ಆದ್ರೆ ನಾವು ಮಾತಾಡೋಕೆ ಏನ್ ಮಾತಾಡ್ತೀವಿ? ಇಂಡಿಯಾ ವಿನ್ ಆಯ್ತು, ನ್ಯೂಜಿಲ್ಯಾಂಡ್ ವಿನ್ ಆಯ್ತು, ದಕ್ಷಿಣ ಆಫ್ರಿಕಾ ವಿನ್ ಆಯ್ತು, UK ವಿನ್ ಆಯ್ತು ಅಂತ ಹಿಂಗೆಲ್ಲ ಪ್ರಯೋಗ ಮಾಡ್ತೀವಿ. ಮತ್ತೆ ವಿಚಾರ ಮಾಡಿದ್ವಿ ಅಂತಂದ್ರೆ ದೇಶಗಳಿಗೆ ನಾವೇನು ಅವು ಜಡವಾಗಿರೋ ಅವೇನು ಆಟ ಆಡೋದಿಲ್ಲ ಅವು. ಆದ್ರೆ ಅದು ಎಷ್ಟು ವಾಸ್ತವಿಕತೆ ಅಂದ್ರೆ ನಮಗೇನು ಕನ್ಫ್ಯೂಸ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇಂಡಿಯಾ ವಿನ್ ಆಯ್ತು ಅಂತಂದಾಗ ನಮ್ಮ ಪ್ಲೇಯರ್ಸು ಆಡಿ ಗೆದ್ದಿದ್ದಾರೆ ಅಂತ ನೆನ್ಕೊಂತ ಬಿಟ್ರೆ ದೇಶ ಆಡಿತು ಅಂತ ಯಾರು ಹೇಳ್ತೀವ? ಹೇಳೋದಿಲ್ಲ. ಇದು ಒಂದು ರೀತಿಯಾಗಿರ್ತಕ್ಕಂತಹ ವಾಕ್ಯದ ಮಾತಾಡುವಂತಹ ಅರ್ಥ ಏನದ ಮತ್ತೆ ಅದರ ವಾಸ್ತವಿಕ ಅರ್ಥ ಏನದ, ನಾವೆಲ್ಲರೂ ಕೂಡ ವಾಸ್ತವಿಕ ಅರ್ಥವನ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಸಾರ್ವತ್ರಿಕವಾಗಿರ್ತಕ್ಕಂತಹ ಯಾರಿಗೂ ಕೂಡ ಎಲ್ಲರೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ಇಂಡಿಯಾ ವಿನ್ ಆಯ್ತು, ನ್ಯೂಜಿಲ್ಯಾಂಡ್ ವಿನ್ ಆಯ್ತು, ಶ್ರೀಲಂಕಾ ವಿನ್ ಆಯ್ತು ಅಂತ ಹಿಂಗೆಲ್ಲ. ಹಾಗಾಗಿ ಯಾರಿಗೆ ದೋಷನೂ ಬರಂಗಿಲ್ಲ, ಯಾರಿಗೆ ನಾವೇನು ತಪ್ಪು ಮಾತಾಡಿದ್ವಿ ಅಂತ ಅನ್ಸೋದಿಲ್ಲ. ಆದ್ರೆ ವಾಸ್ತವಿಕವಾಗಿ ನೋಡಿದಾಗ ತಪ್ಪಾಗುತ್ತೆ. ಅದು ಪ್ಲೇಯರ್ ಆಡಿರ್ತಾರ. ಆದ್ರೆ ನಾವು ಸಾಮಾನ್ಯವಾಗಿ ಬಳಸೋದ್ರೆ ನಂಗೆ ಬಳಸ್ತೀವಿ. ಮತ್ತೆ ಅಜಹತ್ ಲಕ್ಷಣ ಅಲ್ಲಿ ಏನ್ ಮಾಡ್ಬೇಕಂತಂದ್ರೆ ಇಂಡಿಯಾ ಅಂತಂದಾಗ ಇಂಡಿಯನ್ನ ಬಿಡ್ಬೇಕು, ಅಲ್ಲಿ ಪ್ಲೇಯರ್ನ ತಗೋಬೇಕು. ಆ ಪ್ಲೇಯರ್ ಆಡಿರ್ತಕ್ಕಂಥದ್ದು ಇದಕ್ಕೆ ಅಂತ ಕರಿತೀರಂದ್ರೆ ಅಲ್ಲಿ ಯಾವ್ದನ್ನ ಬಿಡಬೇಕು, ಯಾವ್ದನ್ನ ತಗೊಳ್ಬೇಕು ಅಂತ. ಅಲ್ಲಿ ಇಂಡಿಯಾ ಆಡಿದ್ದೆ ಅಂತ ಹೇಳಿದ್ರು ಕೂಡ ಆ ಇಂಡಿಯನ್ನ ಬಿಟ್ಟು ಆ ಪ್ಲೇಯರ್ ತಗೊಳ್ಬೇಕು ನಾವು. ಈಗ ಇನ್ನೊಂದು ರೀತಿಯಾಗಿರ್ತಕ್ಕಂಥದ್ದು, ಈ ಕಾರ್ಸ್, ಬೈಕು ಇವೆಲ್ಲ ಈಗ ಅಡ್ವರ್ಟೈಸ್ಮೆಂಟ್ ಕೊಡುವಾಗ ಸ್ಪೀಡ್ ಎಲ್ಲ ಹೇಳ್ತಿರ್ತಾರೆ ಅವರು. ಈಗ ಕೆಲವೊಂದು ಬೆಟ್ಟನ್ನು ಕೂಡ ಕಟ್ತಾರೆ ನೀವು ಕೆಲವೊಂದು ಕಡೆಗೆ. ಅಲ್ಲಿ ಬೆಟ್ ಕಟ್ಟುವಾಗ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇನ್ನು ನೀವು ಬೆಟ್ಟಿಂಗ್ ಅಂದ್ರೆ ಈ ಬೈಕಿನಕ್ಕಿಂತ ಕೂಡ ಈ ಕುದುರೆ ಬಾಲಕ್ ಬೆಟ್ ಕಟ್ತಾರಲ್ಲ ಬೆಂಗಳೂರಲ್ಲಿ. ಯಾರ ಗೊತ್ತಿದೆಯಾ? ಯಾರು ಆಟಕ್ಕೆ ಹೋಗಿದ್ದೀರಾ? ಇಲ್ಲ ಇದ್ರಾಗ ಗ್ರೂಪಲ್ಲಿ ಕುದುರೆ ಬಾಲ ಆಟಕ್ಕೆ ಹೋಗಿಲ್ಲ ಯಾರು? ನೋಡಿದೀವಿ ಸರ್, ಮೈಸೂರಲ್ಲಿ ನಡೀತಿದ್ದ, ಅರೆ ಕಟ್ಟಿಲ್ಲ ಸರ್.
ಓಕೆ, ಅಲ್ಲಿ ನೋಡಿ ಕುದುರೆಗಳು ಬೇರೆ ಬೇರೆ ಕಲರ್ಸ್ ಕುದುರೆಗಳಿರ್ತವ. ಕೆಂಪು ಕುದುರೆ, ಕಪ್ಪು ಕುದುರೆ, ಬಿಳಿ ಕುದುರೆ, ಆಕಾಶ ಕಲರ್ ಕುದುರೆ, ಈಗೆಲ್ಲ ಅಲ್ಲಿ ಏನ್ ಮಾಡ್ತಾರೆ ಬೆಟ್ಟಿಂಗು, ಕೆಂಪು ಕುದುರೆ ಮೇಲೆ ಇಷ್ಟು ದುಡ್ಡು, ಕಪ್ಪು ಕುದುರೆ ಮೇಲೆ ಇಷ್ಟು ದುಡ್ಡು ಅಂತಂತಾರೆ ಅವರು. ಅಲ್ಲಿ ಓಡದೆ ಯಾವುದು? ಕೆಂಪು ಕಪ್ಪು ಬಿಳಿ ಓಡ್ತದ. ಕೆಂಪು ಕುದುರೆ ಓಡೋದು. ಆದ್ರೆ ಬೆಟ್ಟಿಂಗ್ ಕಟ್ಟದೇನು? ಕೆಂಪದ್ರ ಮೇಲೆ ಇಷ್ಟು ದುಡ್ಡು, ಬಿಳಿ ಇದ್ರ ಮೇಲೆ ಇಷ್ಟು ದುಡ್ಡು, ಕಪ್ಪದ್ರ ಮೇಲೆ ಇಷ್ಟು ದುಡ್ಡು ಅಂತ ಹಾಕ್ತಾನ ಅವನು. ನನಗೆ ಒಂದು ನಂದು ಏನು ಲಕ್ಕಿ ಲಕ್ಕಿ ಕಲರ್ ನಂದು ರೆಡ್ಗೆ ಇಷ್ಟು ಅಂತ ನಾವು. ಇನ್ನೊಬ್ಬ ನಂದು ಲಕ್ಕಿ ಕಲರ್ ವೈಟ್ ನಂದು. ಈಗ ನೀವು ಯಾರಾದರೂ ಈ ಕೆಲವೊಂದು ಈ ಸೆಲೆಬ್ರಿಟಿಗಳು ಇರ್ತಾರಲ್ಲ, ಅವ್ರ ಜೊತೆ ಕೆಲವೊಂದು ಯಾವಾಗಾರ ಈಗ ಇಲ್ಲೇನ ಹೋಟೆಲ್ಗೆ ಹೋದಾಗ, ಕೆಲವೊಂದ್ ಕಡೆ ಹೋದಾಗ ಅಲ್ಲಿ ಎಲ್ಲ ಸುಮಾರು ರೂಮ್ಗಳು ಇರ್ತಾವೆ ನೋಡಿ. ರೂಮ್ಗಳಿದ್ದಾಗ ಅವ್ರದ್ದು ಆ ಲಕ್ಕಿ ನಂಬರ್ ಅಂತ ಇರ್ತದೆ. ಅವ್ರು ಮೊದಲು ಹೇಳ್ತಿರ್ತಾರೆ ಅಡ್ವಾನ್ಸ್ ಬುಕ್ ಮಾಡುವಾಗ, ನನಗೆ 7 ನಂಬರ್ ಬೇಕು, ನನಗೆ 9 ನಂಬರ್ ಬೇಕು. ಅಂದ್ರೆ ಕೆಲವೊಂದನ್ನ ಅವ್ರದ್ದೇ ಆಗಿರ್ತಕ್ಕಂಥದ್ದೊಂದು ಕೋಡ್ ಇರ್ತದೆ ಅದ್ರಾಗ. ಹಾಗೆ ಕುದುರೆ ಬೆಟ್ ಕಟ್ಟುವಾಗಲೂ ಕೂಡ ಅಲ್ಲಿ ರೆಡ್ ಕಲರು, ವೈಟ್ ಕಲರು, ಬ್ಲಾಕ್ ಕಲರ್ಗೆ ಇಷ್ಟು ದುಡ್ಡು ಹಾಕಿದ್ದೀನಿ, ಓಡ್ತಾವ. ಆಮೇಲೆ ಬ್ಲಾಕ್ ಗೆತ್ತಿ, ರೆಡ್ ಗೆತ್ತಿ ವಿನ್ ಆಯ್ತು ಅಂತ ಹೇಳ್ತೀವಿ. ಆ ಕಲರ್ ಓಡ್ತದ? ಕಲರ್ ಓಡಕ್ ಸಾಧ್ಯ ಇಲ್ಲ. ಆ ಕಲರ್ನ ಬಣ್ಣ ಯಾವ್ದು ಕುದುರೆ ಇದೆಯೋ ಕುದುರೆ ಓಡುತ್ತೆ. ಅವಾಗ ಅಲ್ಲಿ ಏನ್ ಮಾಡ್ಬೇಕು? ರೆಡ್ ವಿನ್ ಆಯ್ತು ಅಂತಂದಾಗ ಆ ರೆಡ್ ಅನ್ನ ಬಿಟ್ಟು ಆ ಕುದುರೆಯನ್ನ ತಗೋಬೇಕು. ನಾವು ಕುದುರೆಯನ್ನ ಗ್ರಹಿಸ್ಬೇಕು. ಇದಕ್ಕೆಂತ ಕರೆದ್ರು ಯಾವುದನ್ನ ತಗೊಳ್ಬೇಕು, ಯಾವುದನ್ನ ಬಿಡಬೇಕು ಅಂತ. ಇದಕ್ಕೆ ಅಂತ ಕರೆದ್ರು ಅಂತಂದ್ರೆ ಜಹತ್ ಲಕ್ಷಣ ಮತ್ತು ಅಜಹತ್ ಲಕ್ಷಣ ಅಂತ. ಈ ಜಹತ್ತು ಅಜಹತ್ತು ಲಕ್ಷಣದಿಂದ ಈ ವಾಕ್ಯವನ್ನ ನಿರ್ಣಯ ಮಾಡಬೇಕು ಅಂತಾರೆ ಅವರು. ಹೆಂಗ್ ನಿರ್ಣಯ ಮಾಡ್ಬೇಕಂತಂದಾಗ, ತತ್ ಅಂತ ಹೇಳಿದಾಗ ತತ್ ಅಂತಕ್ಕಂಥದ್ದು ಶಬ್ದದ ಅರ್ಥ ಏನ್ ಬರ್ತಾ ಅದು ಅಂತ ಬರ್ತಾ. ಅದು ಅಂದ್ರೆ ಅರ್ಥ ಏನಂದ್ರ ನನ್ಕಿಂತ ಆಚರಿರ್ತಕ್ಕಂಥದ್ದು, ಭಿನ್ನವಾಗಿರ್ತಕ್ಕಂಥದ್ದು, ನಾನಲ್ಲ ಅದು ಅಂತಕ್ಕಂಥದ್ದು. ಸೊ ನನಗಿಂತ ಭಿನ್ನವಾಗಿರ್ತಕ್ಕಂಥದ್ದು ಸಬ್ಜೆಕ್ಟ್, ಅದು ನಾನು ಅಲ್ಲ. ಮತ್ತೆ ಇದು ತ್ವಮ್ ಅಂತಂದ್ರೆ ನಾನು ಅಂತ ಹೇಳುವಾಗ ಇಲ್ಲಿ ಏನ್ ಬಿಡಬೇಕು ಮತ್ತೆ ಅಲ್ಲೇನ್ ತಗೋಬೇಕು, ಇದನ್ನ ಈ ಜಹತ್ ಅಜಹತ್ ಲಕ್ಷಣದಿಂದ ತಿಳ್ಕೊಬೇಕಂತಾರೆ ಅವರು. ಯಾವಾಗ ತತ್ ಅಂತ ಹೇಳ್ತೀವಿ, ಅದು ಅಂತ ಯಾವಾಗ ಅರ್ಥ ಬರ್ತದೆ, ಅದು ಅಂತಕ್ಕಂಥದ್ದನ್ನ ಅಲ್ಲಿ ತೆಗಿಬೇಕು. ಯಾಕಂತಂದ್ರೆ ಅದು ಅನ್ನುವಂತಹದ್ದು ಕೇವಲ ಆ ವಾಕ್ಯದ ಅರ್ಥ, ಆದ್ರೆ ಅದ್ರ ಲಕ್ಷ್ಯಾರ್ಥ ಅಂತ ಭಾಷೆ. ಆದ್ರೆ ಇಂಡಿಯಾ ಆಟ ಆಡೋದಿಲ್ಲ, ಹೆಂಗ ಪ್ಲೇಯರ್ಸ್ ತಗೊಳ್ತೀವೋ ಅದೇ ರೀತಿಯಾಗಿ ಇಲ್ಲಿ ತತ್ ಅಂತ ಹೇಳಿದಾಗ ಅದು ಅಂತಕ್ಕಂಥದ್ದು ಏನು ಸಾಮಾನ್ಯವಾದ ವಾಕ್ಯದ ಅರ್ಥ ಇದೆಯೋ ಅದನ್ನ ತೆಗಿಬೇಕು. ಯಾಕೆ ಅಂತಂದ್ರೆ ನಮಗೆ ಉಪನಿಷತ್ತು ಹೇಳ್ತಾ ಇದೆ, ಇರುವಂತಹದ್ದು ಪರಮಾತ್ಮನೊಬ್ಬನೇ ಬಿಟ್ರೆ ಬೇರೆ ಏನೂ ಇಲ್ಲ ಅಂತ. ಹಾಗಾಗಿ ಆ ಪರಮಾತ್ಮನಿಂದನೇ ಬಂದಿರತಕ್ಕಂತಹ ಜಗತ್ತು, ಮತ್ತೆ ನಾವು ಪರಮಾತ್ಮನಲ್ಲೇ ಇರ್ತಕ್ಕಂಥವ್ರಾದ್ಮೇಲೆ ನಮ್ಗಿಂತ ಭಿನ್ನವಾಗಿರ್ತಕ್ಕಂಥದ್ದು ಇನ್ನೇನಿರ್ತದ. ಹಾಗಾಗಿ ತತ್ ಅಂದ್ರೆ ಅದು ಯಾವುದು ಹೊರಗಿಂದಲ್ಲ, ಅದು ನಾನೇ ಅಂತ.
ಯಾಕಂದ್ರೆ ತತ್ವಕ್ಕಿಂತ ಭಿನ್ನವಾಗಿರ್ತಕ್ಕಂಥದ್ದು ಇನ್ನೊಂದು ಜಗತ್ತಿನಾಗಲಿ ಯಾವುದಿಲ್ಲ. ಜಗತ್ತಿನಾಗ ಏನೆಲ್ಲ ಇದೆಯೋ ಅದೆಲ್ಲ ತತ್ಸ್ವರೂಪ. ಹಾಗಾಗಿ ಮತ್ತೆ ತತ್ಸ್ವರೂಪ ಜಗತ್ತಿನಾಗ ನಾನು ಇರೋದ್ರಿಂದ ಅದು ನಮ್ದಾಗುತ್ತದು. ಈ ಆಶ್ರಮದಲ್ಲಿ ನಾವಿರೋದ್ರಿಂದ ವಿವೇಕಾನಂದ ಕೇಂದ್ರದಲ್ಲಿ ಇರ್ತಾರೆ ಅಂತ ಹೇಳ್ತಾರ, ಅಂದ್ರೆ ಇಲ್ಲಿರೋದ್ರಿಂದ ಇದು ನಮ್ದಾಗತ್ತ. ಹಾಗೆ ತತ್ತಂತಕ್ಕಂಥದ್ದು ಅದು ಅಂತಕ್ಕಂಥದ್ದು ಅರ್ಥವನ್ನ ತೆಗೆದುಬಿಟ್ಟು ಸರ್ವವನ್ನ ಎಲ್ಲವನ್ನ ಒಳಗೊಂಡಿರ್ತಕ್ಕಂತಹದ್ದು ಪರಮಾತ್ಮ ತತ್ವ ಅಂತಂದಾಗ ಪರಮಾತ್ಮ ತತ್ವವೇ ನನ್ನಲ್ಲಿರುವಾಗ ನಾನು ಅಂತ, ಅವಾಗ ಅಲ್ಲಿ ಅದು ಅಂತಕ್ಕಂಥ ತೆಗೆದು ಬಿಡ್ಬೇಕು ಅದನ್ನ. ಇಲ್ಲಿ ತೊಮ್ ಅಂದ್ರೆ ಈ ನಾನು ನಾನು ಅಂತ ಅನ್ಕೊಂತನಲ್ಲ, ಇಲ್ಲಿ ತೊಮ್ ಅಂದಾಗ ಏನ್ ತೆಗಿಬೇಕು ಅಂತಂದ್ರೆ, ತೊಮ್ ಅಂತಂದು ಹೇಳಿದಾಗ ನಾವು ತಿಳ್ಕೊಂಡಿದ್ದೀವಿ ಈ ಕೋಶಗಳಿಂದ ನಾನು ನಾನು ಅಂತ ಅನ್ಕೊಳ್ತೀನಿ, ಈ ಕೋಶಗಳನ್ನು ತೆಗಿಬೇಕು. ಈ ಕೋಶಗಳನ್ನ ತೆಗೆದ್ವಿ ಅಂತಂದ್ರೆ, ಯಾವಾಗ ಈ ಕೋಶಗಳನ್ನ ತೆಗೆದ್ವಿ ಅಂತಂದ್ರೆ ಅವಾಗ ಉಳ್ಕೊಂಡಿರ್ತಕ್ಕಂತಹದ್ದು ಆ ಬ್ರಹ್ಮ. ಎಂತ ಬ್ರಹ್ಮ? ಅದು ಕೂಟಸ್ಥ ಬ್ರಹ್ಮ ಅಂತ ಕರಿದೀವಲ್ವಾ. ಕೂಟ ಅಂದ್ರೆ ಸೇರ್ಕೊಂಡಿರ್ತಕ್ಕಂಥ ತೆಗೆದು ಬಿಟ್ರೆ ಅವಾಗ ಅದು ಬರೀ ಬ್ರಹ್ಮ. ಇದು ತೊಮ್ಮಲ್ಲಿ ಮಾಡ್ಬೇಕಾಗಿರ್ತಕ್ಕಂಥ ಭಾಗತ್ಯಾಗ ಲಕ್ಷಣ. ಮತ್ತೆ ತತ್ತಲ್ಲಿ ಹೆಂಗ್ ಮಾಡ್ಬೇಕಂತ ಹೇಳಿದೆ, ಅಲ್ಲಿ ಕೂಡ ಆ ಅನೇಕತ್ವ ತೆಗೆದು ಬಿಟ್ಟಿವಿ ಅಂತಂದ್ರೆ ಅವಾಗ ಅಲ್ಲಿರ್ತಕ್ಕಂಥದ್ದು ಬ್ರಹ್ಮನೇ. ಅವಾಗ ಅಲ್ಲಿರೋ ತತ್ತಲ್ಲಿರ್ತಕ್ಕಂತಹ ಬ್ರಹ್ಮ ತೊಮ್ಮಲ್ಲಿರ್ತಕ್ಕಂತಹ ಬ್ರಹ್ಮ ಎರಡು ಬೇರೆ ಬೇರೆ ಅಲ್ಲ, ಅದು ಎರಡು ಒಂದೇ ಅಖಂಡ ಏಕ ರಸಃ ಅಂತ. ಇನ್ನೊಂದು ನಿಮಗೆ ಸಿಂಪಲ್ ಆಗಿರ್ತಕ್ಕಂಥದ್ದು ಒಂದು ಎಕ್ಸಾಂಪಲ್. ಈಗ ಹಾಲು, ಮಿಲ್ಕ್ ಇದೆ. ಮಿಲ್ಕ್ ಅನ್ನ ನಾವು 3 ಭಾಗ ಮಾಡಿ ಒಂದು ಭಾಗವನ್ನ ಅದನ್ನ ಮಿಲ್ಕ್ ಕೇಕ್ ಅಂತ ಮಾಡ್ತೀವಿ. ಅದ್ರಾಗ ಒಂದು ಲೀಟರ್ ಹಾಲಿದೆ. 1 ಲೀಟರ್ ಹಾಲಲ್ಲಿ ಅದನ್ನ 3 ಭಾಗ ಮಾಡೋಣ. 3 ಭಾಗ ಮಾಡಿ 1 ಭಾಗದಷ್ಟನ್ನ ನಾವು ಕೇಕ್ ಮಾಡಿದ್ದೀವಿ, ಇನ್ನೊಂದು ಭಾಗ ಹಾಲಾಗಿದೆ, ಮತ್ತೊಂದು ಭಾಗ ಮಜ್ಜಿಗೆ ಮಾಡಿದ್ದೀವಿ. ಅಲ್ಲಿ ಮಿಲ್ಕ್ ಅಂತ ಅಂತೀವಿ, ಮತ್ತೆ ಕೇಕ್ ಅಂತೀವಿ, ಮಜ್ಜಿಗೆ ಅಂತೀವಿ. ಮಜ್ಜಿಗೆಯಲ್ಲಿರ್ತಕ್ಕಂತಹದ್ದು ಮತ್ತೆ ಕೇಕಲ್ಲಿ ಇರ್ತಕ್ಕಂತಹದ್ದು ಹಾಲೇ. ಅದರ ಏನು ಅದರದ್ದು ಗುಣ ನೋಡಿ. ಅಂದ್ರೆ ಹಾಲಿಗೆ ಮತ್ತೆ ಮಜ್ಜಿಗೆಗೆ ಗುಣದಿಂದ ವ್ಯತ್ಯಾಸ ಅದ, ಸ್ವರೂಪದಿಂದ ವ್ಯತ್ಯಾಸ ಇಲ್ಲ. ಹಾಗೆ ಕೇಕ್ಗೆ ಮಿಲ್ಕ್ಗೆ ವ್ಯತ್ಯಾಸ ಅದ, ಯಾಕಂದ್ರೆ ಅದು ಗಟ್ಟಿ ಅದ, ಇದು ದ್ರವ ಅದ. ಆದ್ರೆ ಸ್ವರೂಪದಿಂದ ಒಂದೇ ಅದ. ಅದಕ್ಕೆ ಅಲ್ಲಿ ಮಿಲ್ಕ್ ಅಲ್ಲಿ ಇರ್ತಕ್ಕಂಥ ಘನತ್ವ ತೆಗೆದ್ಬಿಡಿ, ಮಜ್ಜಿಗೆಲಿರ್ತಕ್ಕಂಥ ಅಸಾರತ್ವ ತೆಗೆದ್ಬಿಡಿ, ಆಗಿರ್ತಕ್ಕಂಥದ್ದೇನು ಒಂದೇ, ಉಳಿತಕ್ಕಂಥದ್ದು ಮಿಲ್ಕ್ ಒಂದೇ. ಹೀಗೆ ಈ ಎಲ್ಲ ಮಹಾವಾಕ್ಯಗಳನ್ನ ಈಗ ಅರ್ಥ ಮಾಡಬೇಕು. ತತ್ವಮಸಿ ಇರ್ಬೋದು, ಅಹಂ ಬ್ರಹ್ಮಾಸ್ಮಿ ಇರ್ಬೋದು, ಅಯಮಾತ್ಮ ಬ್ರಹ್ಮ ಇರ್ಬೋದು, ಪ್ರಜ್ಞಾನಂ ಬ್ರಹ್ಮ ಇರ್ಬೋದು. ಕೇವಲ ವಾಕ್ಯಗಳ ಸಾಮಾನ್ಯವಾಗಿರ್ತಕ್ಕಂತಹ ವಾಕ್ಯದ ಅರ್ಥದಿಂದ ಇದನ್ನ ಅರ್ಥೈಸದೆ ಶಂಕರರು ಅದಕ್ಕೊಂದು ಬಹಳ ಸುಂದರವಾಗಿರ್ತಕ್ಕಂತಹ ಭಾಗತ್ಯಾಗ ಲಕ್ಷಣ ಅಂತ ಕೊಟ್ಟರೆ ಇದನ್ನ. ಈ ಭಾಗತ್ಯಾಗ ಲಕ್ಷಣವನ್ನು ಹಿಡಿದ್ಬಿಟ್ಟು ಆ ತೋರುವಂತಹ ಜಗತ್ತಿನಲ್ಲಿ ಅನೇಕತ್ವ ತೆಗೆದು ಬಿಡಬೇಕು, ಇಲ್ಲಿ ಸೀಮಿತವಾಗಿರ್ತಕ್ಕಂತಹ ಈ ಕೋಶಗಳನ್ನು ತೆಗೆದು ಬಿಡಬೇಕು. ಅವಾಗ ಉಳಿತಕ್ಕಂಥದ್ದು ಒಂದೇ ಒಂದು ತತ್ವ. ಅದು ಯಾವುದಂತಂದ್ರೆ ಅದನ್ನ ಬ್ರಹ್ಮ ಅಂತ ಕರೆದರು, ಅದನ್ನ ಆತ್ಮ ಅಂತ ಕರೆದರು,
ಅದನ್ನ ಪರಬ್ರಹ್ಮ ಅಂತ ಕರೆದ್ರು, ಪರಮಾತ್ಮ ಅಂತ ಕರೆದ್ರು. ವೈಷ್ಣವರು ಅದನ್ನ ವಿಷ್ಣು ಅಂತ ಕರೆದ್ರು, ಶೈವರು ಅದನ್ನ ಶಿವ ಅಂತ ಕರೆದ್ರು, ಇನ್ನು ಕಾಳಿಯ ಉಪಾಸನೆ ಮಾಡ್ತಕ್ಕಂಥವ್ರು ಶಕ್ತಿ ಅಂತ ಕರೆದ್ರು. ಹೀಗೆ ಯಾರ್ಯಾರು ತಮ್ಮ ಸಾಮರ್ಥ್ಯದಿಂದ ಏನನ್ನ ಉಪಾಸನೆ ಮಾಡಿ ಆ ಆತ್ಯಂತಿಕವಾಗಿರ್ತಕ್ಕಂತಹ ಆ ತತ್ವವನ್ನು ಅರ್ಥ ಮಾಡಿಕೊಂಡಿದ್ದಾರೋ ಅದು ಯಾವುದು ತಪ್ಪಲ್ಲ. ಯಾಕಂತಂದ್ರೆ ಹೆಂಗ ಅವರು ಅನುಸರಿಸಿಕೊಂಡು ಹೋಗ್ತಾರೆ ಹಂಗ ತತ್ವ ಅವರಿಗೆ ದರ್ಶನವಾಗತ್ತೆ. ಈ ರೀತಿಯಾಗಿ ಆಚಾರ್ಯ ಶಂಕರರು ಈ ತತ್ವಮಸಿ ವಿವರಣೆಯನ್ನ ಈ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಜೋಡಿಸಿದ್ದಾರೆ. ಹಾಗೆ ಈ ಎರಡು ಇನ್ನು ಸದೇವದತ್ತೋ ಅಯಮಿತೀಹ ಚೈಕತ್ ವಿರುದ್ಧ ಧರ್ಮಾಂಶಮಪಾಸ್ಯ ಕಥ್ಯತೆ ಯಥಾ ತಥಾ ತತ್ವಮಸೀತಿ ವಾಕ್ಯಂ ವಿರುದ್ಧ ಧರ್ಮಾನುಭಯತ್ರ ಹಿತ್ವಾಂ ಸಂಲಕ್ಷ್ಯ ಚಿನ್ಮಾತ್ರತಯಾ ಸದಾತ್ಮನೋಃ ಅಖಂಡ ಭಾವ ಪರಿಚೀಯತೆ ಹೃದಯೈಃ ಏವಂ ಮಹಾವಾಕ್ಯಶತೇನ ಕಥ್ಯತೆ ಬ್ರಹ್ಮಾತ್ಮನೋರೈಕ್ಯಮಖಂಡ ಭಾವಃ. ಈ ಶ್ಲೋಕದಲ್ಲಿ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು, ಹೇಗೆ ನಾನು ಹಾಲಿನ ಒಂದು ಎಕ್ಸಾಂಪಲ್ ಕೊಟ್ಟನು ಅದೇ ರೀತಿಯಾಗಿ ಇಲ್ಲೊಂದು ಹೆಸರನ್ನು ತಗೊಂಡಿದ್ದಾರೆ, ದೇವದತ್ತ ಅಂತ ಒಬ್ಬ ಹೆಸರು. ಸದೇವದತ್ತ ಅಯಂ ಇತಿಹ ಚೈಕತ ಅಂತ. ವಿರುದ್ಧ ಧರ್ಮಾಂಶಂ ಅಪಾಸ್ಯ ಕಥ್ಯತೆ. ಆ ಇರೋನು ಒಬ್ಬನೇ ಇರ್ತಕ್ಕಂಥದ್ದು ಒಂದೇ ಪರತತ್ವ, ಆದರೆ ಧರ್ಮದಿಂದ ಅದು ಬೇರೆ ಬೇರೆಯಾಗಿ ಕಾಣಿಸ್ತಾ ಇದೆ. ಹೆಂಗ ಹಾಲು ಸೊ ಗುಣದಿಂದ ಮತ್ತೆ ಆಕಾರದಿಂದ ಹೆಂಗ ಬೇರೆ ಬೇರೆ ಕಾಣಿಸ್ತಾ ಇದೆಯೋ ಹಾಗೆ ಇರ್ತಕ್ಕಂಥದ್ದು ಒಂದೇ ಒಂದು ಪರತತ್ವ, ಅದು ಮಾಯಾಶಕ್ತಿಯಿಂದ ಅಜ್ಞಾನದಿಂದ ಬೇರೆ ಬೇರೆ ಕಾಣಿಸ್ತಾ ಇದೆ. ಅದಕ್ಕೊಂದು ಈಗ ಸುಂದರವಾಗಿ ಪ್ರಸಿದ್ಧವಾಗಿರ್ತಕ್ಕಂಥ ಉಪನಿಷತ್ತಿನಲ್ಲಿ ಉಪನಿಷತ್ತಿನ ಬರೋದಿಲ್ಲ, ಉಪನಿಷತ್ತನ್ನ ಎಕ್ಸ್ಪ್ಲೇನ್ ಮಾಡುವಾಗ ಈ ದೇವದತ್ತನ್ ಬಳಸ್ತಾರೆ. ದೇವದತ್ತ ಅಂದ್ರೆ ಯಾವ ಮನುಷ್ಯ ಅಂತ ಹೊಡ್ರಿ. ಈಗ ನೀವು ಸೊ ಮಿಡ್ಲ್ ಸ್ಕೂಲ್ ಓದುವಾಗ ಒಬ್ಬರನ್ನ ಯಾರನ್ನ ನೋಡಿರ್ತೀರಿ, ನಿಮ್ ಮನೆ ಪಕ್ಕದವರು ತುಂಬಾ ಕ್ಲೋಸ್ ಆಗಿರ್ತಾರೆ ನಿಮ್ಗೆ. ಅವಾಗ ಅವನಿಗೆ 30 ವರ್ಷಗಳಾಗಿರ್ತಾವ. ನಿಮ್ ಜೊತೆ ಆಟ ಆಡೋದು, ನಿಮ್ಗೇನಾದ್ರು ಚಾಕ್ಲೇಟ್ ಕುಡ್ಸೋದು, ಸೊ ನಿಮ್ಮನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದು, ನಿಮ್ಗೆಲ್ಲ ಸೊ ಖುಷಿ ಆಗಂಗ ನಿಮ್ ಜೊತೆ ಸ್ವಲ್ಪ ವರ್ಷ 1-2 ವರ್ಷ ಇರ್ತಾನೆ. ದೆನ್ ಅದಾದ್ಮೇಲೆ ನೀವು ಕಾಲೇಜಿಗೆ ಬರೋದ್ರೊಳಗಡೆ ಅವನು ಯಾವುದೋ ಕಾರಣದ ನಿಮಿತ್ತ ಅವನು ಹೊರದೇಶಕ್ಕೆ ಹೋಗ್ತಾನೆ. ಹೊರದೇಶಕ್ಕೆ ಹೋದ್ಮೇಲೆ ಸುಮಾರು ಒಂದು 30 ವರ್ಷ ಕಳೆದು ಅವನಿಲ್ಲಿಂದ ಹೊರಡುವಾಗ ಅವನಿಗೆ 30 ವರ್ಷ ಇಟ್ಟುಕೊಳ್ಳಿ, ಅವನು ವಾಪೀಸು 35 ವರ್ಷ ಕಳೆದ್ಮೇಲೆ ವಾಪೀಸ್ ಮತ್ತೆ ಬರ್ತಾನೆ ಅವನು. ಅಷ್ಟೊತ್ತಿಗೆ ನೀವು ದೊಡ್ಡವರಾಗಿದ್ದೀರಿ. ಈಗ ಅವನು 35 ವರ್ಷ ಆದ್ಮೇಲೆ ವಾಪೀಸ್ ಅವನು ಬಂದ ಮೇಲೆ ನಾನು ಅಂತ ಹೇಳ್ತೇನೆ. ನಾನು ಅಂತ ಹೇಳಿದಾಗ ನೀವ್ಯಾರು ಗುರ್ತು ಹಿಡೋದಿಲ್ಲ. ಅವಾಗ ಅವನ ಹೆಸರು ಹೇಳ್ತಾನ. ಹೆಸರು ಹೇಳಿದ್ಮೇಲೆ ಕೂಡ ಗುರ್ತು ಹಿಡಿಯಂಗಿಲ್ಲ ನೀವು. ಜನ್ನದ ಆದ್ಮೇಲೆ ಅವನೇನ್ ಮಾಡ್ತಾನ, ನಾನು ನಿಮ್ಮ ಮನೆ ಪಕ್ಕದಲ್ಲಿದ್ದೆ, ನೀವು ಇಂತಲ್ಲಿ ಇರಲ್ವಾ, ಮೊದಲು ನಿಮ್ಮನ್ನ ಅಡ್ರೆಸ್ ಮಾಡ್ತಾನವ. ನೋಡಿ ಇಂತಲ್ಲಿದ್ರಿ, ಇಂಥ ಸ್ಕೂಲ್ಗೆ ಹೋಗ್ತಾ ಇದ್ರಿ, ನಾನು ನಿಮ್ಮ ಮನೆ ಪಕ್ಕದಲ್ಲಿ ನೈಬರು, ಸೊ ನಿಮ್ಗೆಲ್ಲ ಆಟ ಆಡಿಸ್ತಿದ್ದೆ, ಚಾಕ್ಲೇಟ್ ಕೊಡ್ತಾ ಇದ್ನ. ಓಹೋ ಓ ಅವನು ನೀನಾ,
ಅಂತ ಅವಾಗ ಏನಾಗುತ್ತೆ, ರಿಮೆಂಬರ್ ಆಗುತ್ತೆ ಅದು ಅಷ್ಟು. ಇಲ್ಲಿ ಏನು ವಿರುದ್ಧ ಧರ್ಮ? ನೀವು 7th 8th ಸ್ಟ್ಯಾಂಡರ್ಡ್ ಇದ್ದಾಗ ಅವನನ್ನ ನೋಡಿದಾಗ ನೀವು, ಅವನಿಗೆ ಹೆಂಗಾಗಿದ್ದ, ಕೂದಲೆಲ್ಲ ಕಪ್ಪಿದ್ವು, ಚರ್ಮ ಏನು ಸುಕ್ಕುಗಟ್ಟಿದ್ದಿಲ್ಲ, ಹಲ್ಲುಗಳು ಏನಾಗಿದ್ದಿಲ್ಲ, ಕನ್ನಡಕ ಇದ್ದಿಲ್ಲ. ಸೊ ಟೋಟಲಿ ಪರ್ಸನಾಲಿಟಿ ಅವಾಗನೇ ಬೇರೆ ಅದ. ಈಗ ಆಫ್ಟರ್ 35 years ಆದ್ಮೇಲೆ ಪುನಃ ಬಂದಿದ್ದಾನೆ. ಈಗ ಕಂಪ್ಲೀಟ್ ಆಗಿ ಕೂದಲೆಲ್ಲ ಬೆಳಗಾಗಿದ್ದಾವೆ, ಚರ್ಮ ಸುಕ್ಕಗಟ್ಟಿದೆ, ಕನ್ನಡಕ ಬಂದಿದೆ, ಬ್ಯಾಲೆನ್ಸ್ಗೆ ಒಂದು ಕೋಲ್ ಹಿಡ್ಕೊಂಡಿದ್ದಾನೆ. ಸೊ ಈಗ ನೋಡುವಂತಹ ಧರ್ಮ ಮತ್ತೆ ಆಗ ನೋಡಿರ್ತಕ್ಕಂತಹ ಧರ್ಮ ಎರಡೂ ಕೂಡ ವಿರುದ್ಧವಾಗಿದ್ದರೂ ಕೂಡ ಅನುಭವದಿಂದ ಆ ವಿರುದ್ಧ ಧರ್ಮಗಳು ಕಣ್ಣಿಗೆ ಗೋಚರವಾದಾಗಲೂ ಕೂಡ, ಆದ್ರೆ ಯಾವುದು ರಿಯಲ್ ಅಂತಂದ್ರೆ ಯಾವುದು ನಿಮ್ದು ಅನುಭವ ಇದೆಯಲ್ಲ, ಆ ಅನುಭವ ಸತ್ಯ ಆಗತ್ತೆ, ಬಿಟ್ರೆ ಕಣ್ಣಿಗೆ ಕಾಣುವಂತಹದ್ದು ಮಿಥ್ಯೆಯಾಗುತ್ತೆ. ಇದು ದೇವದತ್ತನ ಕತೆ. ಸ ದೇವದತ್ತ ಅಯಂ ಇತಿಹ ಚೈಕತ ವಿರುದ್ಧ ಧರ್ಮಾಂಶಂ ಅಪವಾಸ್ಯ ಕಥ್ಯತೆ. ಅವನು ಅವಾಗ ಮತ್ತು ಇವಾಗ ಧರ್ಮ ಏನದವ, ವಿರುದ್ಧದವ. ಆದರೂ ಕೂಡ ಅನುಭವದಿಂದ ಏನ್ ಮಾಡ್ತಾರೆ ಅವನನ್ನ, ಓ ಅವನೇ ಇವನು ಅಂತ. ಯಾವುದು 30 ವರ್ಷದಿಂದ ನೋಡಿದ್ರು ಅದೇ ದೇವದತ್ತನೇ ಇವನು ಅಂತ ಹೇಳ್ತ್ರಿ. ಸೇಮ್ ಯಥಾ ತಥಾ ತತ್ವಮಸೀತಿ ವಾಕ್ಯ. ಈ ರೀತಿಯಾಗಿ ತತ್ವಮಸಿ ವಾಕ್ಯವನ್ನ ಅರ್ಥ ಮಾಡಿಕೊಳ್ಬೇಕು. ಏನು ತತ್ ಅಂದ್ರೆ ಅದು, ತುಮ್ ಅಂದ್ರೆ ನಾನು ಅಂತಕ್ಕಂಥದ್ದೇನು ವಿರುದ್ಧ ಶಬ್ದಗಳಿದಾವಲ್ವಾ, ಈ ವಿರುದ್ಧ ಶಬ್ದಗಳು ವಾಕ್ಯದಿಂದ ಕಾಣಿಸಿದಾಗಲೂ ಕೂಡ ಅನುಭವದಿಂದ ತಿಳ್ಕೊಂಡಾಗ ಅವು ವಿರುದ್ಧ ಅಲ್ಲ, ಅವನನ್ನ ಬಿಡ್ತಕ್ಕಂಥದ್ದು ಅನುಭವದಿಂದ ಇರುವಂತಹದ್ದು ಒಂದೇ. ವಿರುದ್ಧ ಧರ್ಮಾನ್ ಉಭಯತ್ರ ಹಿತ್ವ. ಹಿತ್ವ ಅಂತಂದ್ರೆ ಅದನ್ನ ಬಿಟ್ಟು ಬಿಡ್ಬೇಕು. ಅದನ್ನ ಸಂಲಕ್ಷ್ಯ ಚಿನ್ಮಾತ್ರ ತಯ ಸದಾತ್ಮನು. ಈ ರೀತಿಯಾಗಿ ಯಾವಾಗ ನಾವು ಬಿಟ್ಟು ಅಂತಂದ್ರೆ ಅವಾಗ ಅವನು ಸತ್ರೂಪದಿಂದ, ಚಿತ್ರೂಪದಿಂದ, ಸದ್ರೂಪದಿಂದ ಅವನು ಇರುವಂತವನು ಒಬ್ಬನೇ ಅಂತ ಗೊತ್ತಾಗತ್ತೆ. ಆ ನಾವು 30-35 ವರ್ಷದ ಹಿಂದೆ ನೋಡಿರ್ತಕ್ಕಂಥವನು ಅವನೇ ಇವನು ಅಂತಕ್ಕಂಥದ್ದು ಹೆಂಗ ಸ್ಪಷ್ಟವಾಗುತ್ತೋ ಹಾಗೆ ಯಾವಾಗ ನಾವು ಈ ಪಂಚಕೋಶಗಳ ಅಭಿಮಾನವನ್ನು ಬಿಟ್ಟು ಅಂತಂದ್ರೆ ಆವಾಗ ನಾವು ಪರಮಾತ್ಮ ಸ್ವರೂಪರೇ ಅಂತ ಗೊತ್ತಾಗತ್ತೆ. ಯಾವಾಗ ಪರಮಾತ್ಮ ಸ್ವರೂಪರೇ ಅಂತ ಗೊತ್ತಾಗುತ್ತೋ ಇರುವಂತಹದ್ದು ಪರಮಾತ್ಮ ಒಂದೇ ಅಂತ ಗೊತ್ತಾಗತ್ತೆ. ಅವಾಗ ಏನಾಗತ್ತೆ, ಅಖಂಡ ಭಾವ ಪರಿಚೀಯತೆ ಬುಧೈಹಿ. ಬುಧೈಹಿ ಅಂದ್ರೆ ಸೊ ಬುದ್ಧಿವಂತನಾಗಿರ್ತಕ್ಕಂಥವನು ಈ ರೀತಿಯಾಗಿ ಗ್ರಹಿಸ್ತಾನೆ. ಈ ರೀತಿಯಾಗಿ ಗ್ರಹಿಸಿ ಬ್ರಹ್ಮ ಆತ್ಮನೋ ಐಕ್ಯಂ ಅಖಂಡ ಭಾವ. ಅವಾಗ ಅದು ತತ್ ತ್ವಂ ಅಂತಕ್ಕಂಥದ್ದು ಎರಡಿಲ್ಲ, ಕೇವಲ ತತ್ ಅಂತಕ್ಕಂಥದ್ದು ಮಾತ್ರ. ತತ್ ಅಂದ್ರೆ ಬ್ರಹ್ಮ ಅಂತಕ್ಕಂಥದ್ದು ಮಾತ್ರ ಏಕವಾಗಿರ್ತಕ್ಕಂಥದ್ದು, ಅಖಂಡವಾಗಿರ್ತಕ್ಕಂಥದ್ದು ಉಳಿತದೆ. ಇದು ತತ್ವಮಸಿ ವಾಕ್ಯದ ಬಹಳ ದೊಡ್ಡ ಇದು. ಇದ್ರ ಮೇಲೆ ಬಹಳ ಡಿಟೇಲ್ ಆಗಿ ಇನ್ನು ಬೇರೆ ಬೇರೆ ಗ್ರಂಥದಲ್ಲಿ ಇದೆ. ಸೊ ಇನ್ನು ನಾವು ಇನ್ನೊಂದು ಸ್ವಲ್ಪ ಶಾಸ್ತ್ರಗಳನ್ನ ತಿಳಿತಾ ಇದು ಹೆಚ್ಚು ವಿವರಣಾತ್ಮಕವಾಗಿ ಇದು ತಿಳಿತಾ ಹೋಗ್ತದೆ. ಸೊ ಇದನ್ನ ನಾವು ಈ ಪಂಚದಶಿ ತೃಪ್ತಿದೀಪ ಪ್ರಕರಣದಲ್ಲಿ ಸುಮಾರು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ನಿಮಗೆ ಮಾಹಿತಿ ಇತ್ತಂತಂದ್ರೆ, ಅಲ್ಲ ಮಾಹಿತಿ ಬೇಕು ಅಂತ ನಂಗಿತ್ತಂದ್ರೆ ಅದರಲ್ಲಿ ಸೆಲೆಕ್ಟೆಡ್ ಶ್ಲೋಕಾಸಗಳು ತಗೊಂಡು ಸುಮಾರು ತೃಪ್ತಿದೀಪ ಪ್ರಕರಣದಲ್ಲಿ 60 ಅಥವಾ 70ನೇ ಶ್ಲೋಕದಿಂದ 80, 85 ಅಥವಾ 90ನೇ ಶ್ಲೋಕದ ತನಕ ಇದನ್ನ ಬಹಳ ಬ್ಯೂಟಿಫುಲ್ ಆಗಿ 1-2-3 ಉಪನ್ಯಾಸಗಳಲ್ಲಿ ಡಿಟೇಲ್ ಆಗಿ ಇದನ್ನ ವಿವರಣೆ ಕೊಟ್ಟಿದ್ದೀವಿ. ಇಲ್ಲಿ ಅವರು
ಇನ್ನು ಪ್ರಥಮ ಹಂತದಲ್ಲಿರ್ತಕ್ಕಂಥ ಶಿಷ್ಯನಿಗೋಸ್ಕರ ಸಲುವಾಗಿ ವಾಕ್ಯವನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಸಂಕ್ಷಿಪ್ತವಾಗಿ ಒಂದೆರಡು ಶ್ಲೋಕದಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಇದರಲ್ಲಿ ಏನಾಗಿದೆ ಅಂದ್ರೆ ವಾದಿ ಪ್ರತಿವಾದಿ ಇಲ್ಲದೆ ಇರೋದ್ರಿಂದ, ಕೇವಲ ಇಲ್ಲಿ ಶಿಷ್ಯ ಮತ್ತು ಗುರು ಸಂವಾದ ಇರೋದ್ರಿಂದ, ಸೊ ಇದನ್ನ ವಿವರಣೆ. ಆದರೆ ತಾರ್ಕಿಕ ಗ್ರಂಥಗಳಲ್ಲಿ ಪ್ರತಿವಾದಿ ಇರ್ತಾನೆ. ಪ್ರತಿವಾದಿ ಏನ್ ಮಾಡ್ತಾನ, ಅನಂತ ಕ್ವಶನ್ಗಳನ್ನ ರೈಸ್ ಮಾಡ್ತಾ ಹೋಗ್ತಾನ. ಆ ಅನಂತ ಕ್ವಶನ್ ರೈಸ್ ಮಾಡ್ತಾ ಹೋದಂಗೆಲ್ಲ ಅವಾಗ ಅದಕ್ಕ ಸೊ ಅತ್ಯಂತ ಅನುಭವದಿಂದ ಸಿದ್ಧಾಂತಿ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾನೆ. ಸೊ ಆ ರೀತಿಯಾಗಿ ಇನ್ನು ಯಾರು ನೀವು ಅಷ್ಟು ಅಧ್ಯಯನಶೀಲರಲ್ಲದೆ ಇರೋದರಿಂದ ಏನನ್ನ ಹೇಳ್ತು ಅಷ್ಟನ್ನ ಕೇಳಿ ಅಷ್ಟನ್ನ ಒಂದಿಷ್ಟು ನೆನ್ಪಿಟ್ಟುಕೊಂಡು ಸೊ ಒಂದಿಷ್ಟು ಆಸಕ್ತಿಯಿಂದ ಕ್ಲಾಸಿಗೆ ಬರ್ತಾ ಇದ್ದೀರಿ. ಇದು ತುಂಬಾ ಒಳ್ಳೆದೇ. ಸೊ ಆದ್ರೆ ನನಗೆ ತೃಪ್ತಿ ಆಗ್ಬೇಕು ಅಂತಂದ್ರೆ ಇನ್ನೊಂದು ಸ್ವಲ್ಪ ಓದಿ ಬೇರೆ ಬೇರೆ ಯಾರು ಇನ್ನು ಬೇರೆ ಬೇರೆ ಮಾತಾಡೋರು ಎಲ್ಲ ಕೇಳಿ ಅವ್ರು ಹಿಂಗ್ ಹೇಳಿದ್ರೆ ನೀವೇನ್ ಹೇಳ್ತೀರಾ, ಅವ್ರು ಸರಿನಾ ನಿಮ್ದು ಸರಿನಾ ಅಂತ ಹೀಗೆ ಮುಂದೊಂದು ದಿನ ನೀವೆಲ್ಲರೂ ಇನ್ನೊಂದು ಸ್ವಲ್ಪ ಹೆಚ್ಚು ಡಿಸ್ಕಷನ್ಗೆ ಬಂದ್ರೆ ಅದು ಇನ್ನೂ ಸೊಗಸಾಗಿರ್ತದೆ. ಯಾಕಂತಂದ್ರೆ ಇದು ಶ್ರವಣದಲ್ಲಿ ಹೀಗೆ ಸರಿ ಉಂಟು. ಆದರೆ ಮನನಕ್ಕೆ ಬರ್ಬೇಕಂದ್ರೆ ಮೊದಲು ನಮಗೆ ಬುದ್ಧಿಯಲ್ಲಿ ಈ ಜ್ಞಾನ ಸ್ಪಷ್ಟವಾಗ್ಬೇಕು. ಅದನ್ನ ಬಿಟ್ಬಿಟ್ಟು ಸಂಸಾರದಲ್ಲಿ ಅದೇನು ಪ್ರಯೋಗ ಮಾಡೋದು, ಅದನ್ನೇನು ಹೀಗೆ ಅರ್ಥ ಮಾಡಿಕೊಂಡೆ ನೋ. ಶಂಕರರು ಅದನ್ನು ಬಹಳ ಖಂಡಿಸ್ತಾರೆ. ನೀವು ಯಾವುದೇ ಕಾರಣಕ್ಕೆ ವಿಚಾರವನ್ನ ಸಂಸಾರದಲ್ಲಿ ಜೋಡಿಸ್ಲಿಕ್ಕೆ ಹೋಗ್ಬೇಡಿ. ಸಂಸಾರವನ್ನ ಸಂಸಾರ ಧರ್ಮ ಹೆಂಗದ ಹಂಗೆ ಮಾಡ್ಬೇಕು. ಅಲ್ಲಿ ಯಾವುದೇ ತರದ ವ್ಯತ್ಯಾಸ ಬೇಡ, ಆಸ್ ಇಟ್ ಈಸ್. ಆದ್ರೆ ಅಂತರಂಗದಲ್ಲಿ ಇದು ಫಸ್ಟ್ ಸ್ಪಷ್ಟ ಆಗ್ಬೇಕು ನಿಮಗೆ. ಈಗ ನೋಡಿ, ಒಂದು ಯಾವುದನ್ನ ನಾವು ನಮಗೆ ಸ್ಪಷ್ಟವಾಗಿ ಗೊತ್ತಿರ್ತಕ್ಕಂಥದ್ದನ್ನ ಈಗ ಹೇಳಿರ್ತೀವಿ. ಯಾವುದನ್ನು ಕಾಶಿ ಅಂತಕ್ಕಂಥದ್ದು, ಕಾಶಿ ವಿಶ್ವನಾಥ ಅಂತಕ್ಕಂಥದ್ದು ಕಾಶಿಯಲ್ಲಿದೆ ಅಂತ ಹೇಳಿ ಹೇಳ್ತೀವಿ. ಇನ್ಯಾವುದನ್ನು ಇನ್ನೊಬ್ಬನು ಅವನಿಗೆ ಗೊತ್ತಿರೋದಿಲ್ಲ, ಅವನಿಲ್ಲ ಇಲ್ಲ ಬೇರೆ ಕಡೆ ನೋಡ್ತಾನೆ ಇನ್ನೊಂದು ಲಿಂಗನ, ಇಲ್ಲ ಅದು ಇಲ್ಲಿ ಉಂಟು, ಇಲ್ಲಿ ರಾಮೇಶ್ವರದಲ್ಲಿ ಉಂಟಂತಾನೆ. ಅವಾಗ ನೀವು ರಾಮೇಶ್ವರದಲ್ಲಿ ಇರ್ತಕ್ಕಂಥದ್ದು ಲಿಂಗವನ್ನ ಮತ್ತೆ ಕಾಶಿಯಲ್ಲಿರ್ತಕ್ಕಂಥ ವಿಶ್ವನಾಥ ಲಿಂಗವನ್ನ ನಿಮ್ಗೆ ಎರಡೂ ನಾಲೆಡ್ಜ್ ಇತ್ತಂತಂದ್ರೆ ಅವನು ಕೂಡ ವಾದ ಮಾಡಕ್ ಹೋಗಲ್ಲ. ಯಾಕಂತಂದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಅದ ಬೋತ್. ಅವನನ್ನ ಸಮರ್ಥನೆ ಮಾಡಿ ಅವನನ್ನ ಸೋಲಿಸ್ಬೇಕಂತ ಬರೋದಿಲ್ಲ ನಿಮ್ಗೆ. ಹಾಗೆ ಸಂಸಾರ ಅಷ್ಟು ತೆಗೆದು ಬಿಡ್ರ ತಲೆಯಿಂದ. ನಿಮಗೆ ಸ್ಪಷ್ಟವಾಗಿಲ್ಲದೆ ಇದ್ದಾಗ ಯಾರನ್ನ ಸರಿ ಮಾಡ್ತಾರೆ? ಏನೋ ಕೇಳಿದಾಗ ಒಂದ್ ಸ್ವಲ್ಪ ಸ್ಪಷ್ಟ ಆದಂಗ ಆಗತ್ತೆ. ನನ್ನ ಅರ್ಥದಲ್ಲಿ ಒಂದು 5% ಅಲ್ಲ, ಇದು ಒಂದು 2% ಕೂಡ ಅರ್ಥ ಆಗಿರಲ್ಲ. ತುಂಬಾ ಜನ ಕೆಲವೊಂದಿಷ್ಟೆಲ್ಲ ಪ್ರಶ್ನೆ ಕೇಳ್ತಿರ್ತಾರ, ನಮ್ಗೆ ಅರ್ಥ ಆಗಿದೇನ್ರಿ, ನಾವು ಅದ್ರಾಗ ಅದೀವನ್ರಿ ಅಂತ. ಹಿಂಗೆಲ್ಲ ಇಲ್ಲ. ನೋಡಿ, ಒಂದು ಸಿಂಪಲ್ ಹೇಳ್ತೀನಿ. ಈಗ ದೇಹ ನಾನು ಅಂತಕ್ಕಂಥದ್ದು ನನಗೆ ನಾಲೆಡ್ಜ್ ಅದ. ಇದನ್ನ ಯಾರಾದ್ರೂ ಅಳಿಸಾಕ್ಲಿಕ್ಕೆ ಸಾಧ್ಯನಾ? ಯಾರು ಅಳಿಸಾಕಕ್ಕೆ ಸಾಧ್ಯ? ಯಾಕಂತಂದ್ರೆ ನಾನು ಈ ದೇಹದಲ್ಲಿ ನಂದು ದೇಹ ಅಂತಕ್ಕಂಥದ್ದು ಎಷ್ಟು ಸ್ಪಷ್ಟವಾಗಿದೆಯೋ, ಹೆಂಗ ಬ್ರೀತಿಂಗ್ ಮಾಡೋದ್ರಿಂದ ನನ್ನ ಪ್ರಾಣ ಅಂತ ಎಷ್ಟು ಸ್ಪಷ್ಟವಾಗಿದೆಯೋ, ವಿಚಾರ ಮಾಡೋದ್ರಿಂದ ಮನಸ್ಸು ನಂದು ಅಂತ ಎಷ್ಟು ಸ್ಪಷ್ಟವಾಗಿದೆಯೋ, ಹಾಗೆ ಆತ್ಮ ನಾನು ಅಂತ ಬಂದ ಮೇಲೆ ಇನ್ನೊಬ್ಬರ ರೆಫರೆನ್ಸ್ ಹಾಕ್ಬೇಕು ನಿಮಗ. ಈಗ ಯಾರು ಹೇಳ್ಬೇಕ ನಿಮಗೆ, ಪ್ರಾಣ ಇಲ್ರಿ, ನೀವು ಪ್ರಾಣ ಸ್ವರೂಪರು, ನೀವು ದೇಹ ಸ್ವರೂಪರು ಅಂತ ಹೇಳ್ಬೇಕಾ? ಯಾಕೆಂತಂದ್ರೆ ದೇಹವನ್ನ, ಪ್ರಾಣವನ್ನ, ಮನಸ್ಸನ್ನ ಐ ಆಮ್ ಸ್ಟಿಲ್ ಇದೇನಿದ್ರಾಗ.
ಹಾಗಾಗಿದ್ರೆ ನನಗೆ ಸ್ವಲ್ಪನೂ ಸಂಶಯ ಇಲ್ಲ. ಅದೇ ರೀತಿಯಾಗಿ ನಮ್ಮ ಚಿತ್ತ ಸಂಪೂರ್ಣವಾಗಿ ಬ್ರಹ್ಮದಲ್ಲಿ ನಿಲ್ಲಬೇಕು. ಅದು ಬ್ರಹ್ಮಜ್ಞಾನ. ಈಗ ಜಸ್ಟ್ ಮನಸ್ಸಿನ ಜ್ಞಾನ, ಮನಸ್ಸಿನ ಜ್ಞಾನದಿಂದ ಬ್ರಹ್ಮಜ್ಞಾನವನ್ನ ಅರ್ಥ ಮಾಡಿಕೊಳ್ಳಕ ಅಲ್ಲಿ ತುಂಬಾ ಚಂದ್ರಲೋಕದಲ್ಲಿ ಇರ್ತಕ್ಕಂಥದ್ದನ್ನ ಸೈಂಟಿಸ್ಟ್ಗಳು ಏನು ಇನ್ಫಾರ್ಮೇಶನ್ ಕೊಡ್ತಾರ, ಸುಮ್ಮನೆ ಹಾಗೆ ಅದನ್ನ ನೋಡ್ಬಿಟ್ಟು ಒಂದು ಕಲ್ಪನೆ ಮಾಡಿಕೊಳ್ತಲ್ವಾ, ಹಾಗೆ ಇಷ್ಟು ನಾಲೆಡ್ಜ್ ಇತ್ತೆ ಅಂತಂದ್ರೆ ಅವಾಗ ನಿಮಗೆ ಇನ್ನು ಹೆಚ್ಚು ಬೆಳೆಲಿಕ್ಕೆ ಮತ್ತು ಸುರಕ್ಷಿತವಾಗಿ ಜರ್ನಿ ಚೆನ್ನಾಗಿರ್ತದೆ. ಇಲ್ಲ ಅಂತಂದ್ರೆ ಅಲ್ಲಲ್ಲಿ ಜಾರಿಕೊಂಡು ಬಿಡ್ತಕ್ಕಂಥ ಪ್ರಸಂಗ ಬರ್ತದೆ. ಹಾಗಾಗಿ ಹಾಗಾಗದನೆ ಸುರಕ್ಷಿತವಾಗಿ ಸಾಗ್ಲಿ ಅಂತ ಹೇಳ್ತಾ, ಸೊ ಆಚಾರ್ಯ ಶಂಕರದು ಈಗ ನಾವು ಒಟ್ಟು 250 ಶ್ಲೋಕಗಳನ್ನ 249 249 ಒಂದು ವ್ಯಾಲ್ಯೂ ಮುಗಿಸಿದ್ವಿ. ಕೆಲವೊಂದು ಶ್ಲೋಕಗಳು ಇಂಪಾರ್ಟೆಂಟ್ ಶ್ಲೋಕಗಳು ಇದರಲ್ಲಿ ಸಂತೋ ಮಹಾಂತೋ ನಿವಸಂತಿ ಸಂತೋ ಅಂತಕ್ಕಂಥ ಶ್ಲೋಕ ಇರ್ಬೋದು. ಮತ್ತೆ ಆಮೇಲೆ ಸ್ವಾಮಿ ನಮಸ್ತೆ, ಈ ತರದ ಕೆಲವೊಂದು ಸುಮಾರು ಶ್ಲೋಕಗಳು ಅವಾಗ ನಾವು ಪಾಠ ಮಾಡುವಾಗ ಮೆನ್ಷನ್ ಮಾಡಿದ್ವಿ. ಸೊ ಅಂತವನ್ನೆಲ್ಲನೂ ಕೆಲವೊಂದು ನೋಟ್ ಮಾಡಿಕೊಂಡು ಸೊ ಯಾವಾಗಾರ ಅವನ್ನ ಹಾಡೋದು, ಅವನ್ನ ಪುನಃ ಚಿಂತನೆ ಮಾಡೋದು ಮಾಡ್ತಾ ಇದ್ರಿ ಅಂತಂದ್ರೆ ಬ್ರಹ್ಮ ಅಭ್ಯಾಸ ಅಂತ ಕರೀತಾರೆ ಇದನ್ನ. ಅದು ಸೊ ಜಾಗೃತವಾಗ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ವೀಕ್ ಅಲ್ಲಿ ಈ ತತ್ವಮಸಿ ವಾಕ್ಯ ಮತ್ತು ಅದರ ಹಿಂದಿಂದು ಬ್ರಹ್ಮಜ್ಞಾನ ವಿವರಣೆ ಅಂತ ಏನಿದೆಯಲ್ಲ, ಎರಡು ವಿಚಾರಗಳನ್ನ ಇನ್ನೊಂದು ಸ್ವಲ್ಪ ನಿಮ್ಮ ಅಭಿಪ್ರಾಯವನ್ನ ಕೇಳಿ ಮತ್ತೆ ನೆಕ್ಸ್ಟ್ ಧ್ಯಾನದ ಕಡೆ ಹೋಗ್ತಾರೆ ಶಂಕರರು, ಆ ಕಡೆಗೆ ಪ್ರಯಾಣ ಮಾಡೋಣಂತಾರೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.